ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದು ಯಾರು ಹಾಡು ಗೊತ್ತಾ ನಿಂಗೆ? ಮೈಕಲ್ ಜಾಕ್ಸನ್ ಎಂದು. ಡೀಟೇಲ್ ಆಗಿ ಮಾತಾಡ. ನಿನ್ ಜೊತೆ ನಿಂತ್ಕೊಂಡು ಮಾತಾಡಕ ಬಾರಿಮ್ಮ ಊರ್ವಿ ಕೂತ್ಕೋ. ಪ್ರೀತಮ್ ಬಂದ್ರೆ ಕೂತ್ಕೊಂಡೆ ಅಲ್ಲ ಕಣೋ. ಈ ಚುಟ್ಟು ಚುಟ್ಟು ಅಂತೈತಿ ಹಾಡಿದೆಯಲ್ಲ, ಇದು ಯಾರು ಹಾಡು? ಮಾಸ್ಟರ್ ಇಂದ ಹಾಡು. ಯಾರು ಮಾಸ್ಟರಿಂಗು? ಹಾ ಕರೆಕ್ಟ್, ತರುಣ್ ಮಾಸ್ಟರ್. ಕರೆಕ್ಟ್, ತರುಣ್ ಮಾಸ್ಟರಾ? ಓಕೆ ಓಕೆ ಓಕೆ. ಕೇಳು ಹಂಗಾದ್ರೆ, ತರುಣ್ ಮಾಸ್ಟರ್ ಹೆಂಗಿತ್ತು ನನ್ನ ಡ್ಯಾನ್ಸ್? ತರುಣ್ ಮಾಸ್ಟರ್ ಹೆಂಗಿತ್ತು ನನ್ನ ಡ್ಯಾನ್ಸ್? ಉಂಡೆ ತಿಂದ್ಬಿಡ್ತೀನಿ ನಿನಗೆ. ಎಕ್ಸ್ಟ್ರಾರ್ಡಿನರಿ ಇತ್ತು ಪ್ರೀತಮ್. ಥ್ಯಾಂಕ್ ಯು ಮಾಸ್ಟರ್. ಏನಪ್ಪ ಹಿಂಗ್ ಡ್ಯಾನ್ಸ್ ಮಾಡ್ತೀಯ ನೀನು? ಮೈಕಲ್ ಜಾಕ್ಸನ್ ಖಂಡಿತ ನಿನಗಷ್ಟು ಗೊತ್ತಿರಲ್ಲ, ಬಟ್ ನಮ್ಗೆಲ್ಲ ಒಂಥರ ದೇವ್ರ ತರ ಡ್ಯಾನ್ಸ್ ಇಷ್ಟಪಟ್ಟವ್ರಿಗೆಲ್ಲ ಮೈಕಲ್ ಜಾಕ್ಸನ್ ಅನ್ನೋರು ದೇವ್ರ ತರ ಇದ್ದವರು. ಬಹುಶಃ ಇವತ್ತಿಗೂ ನಾವ್ ಯಾರಾದ್ರೂ ಡ್ಯಾನ್ಸರ್ಸ್ ಅಂತಂದ್ರೆ ಅದನ್ನ ಒಂದು ಮೂವ್ಮೆಂಟ್ ಗಿಮೆಂಟ್ ಮಾಡಿ ಕಂಡಿಡಿಬೇಕೇನೋ. ಮೈಕಲ್ ಜಾಕ್ಸನ್ ಒಬ್ಬರದೇನೆ ಬರೀ ಒಂದು ಶೂ ಇಟ್ರೆ ಗೊತ್ತಾಗತ್ತಿದ್ದು ಮೈಕಲ್ ಜಾಕ್ಸನ್ ಅಂತದ್ದು. ಮಿನಿಮಲಿಸ್ಟಿಕ್ ಅಲ್ಲಿ ಗೊತ್ತಾಗ್ತಿತ್ತು ಅವ್ರು ಯಾರು ಅಂತಂದ್ರೆ, ಅಷ್ಟು ಇಂಪ್ಯಾಕ್ಟ್ ಮಾಡಿದಂತವ್ರು. ಅದನ್ನ ಪಕ್ಕಾ ಜವಾರಿ ಸಾಂಗ್ ನಮ್ದು ಚುಟ್ಟು ಚುಟ್ಟು ಸಾಂಗ್ಗೆ ತಗೊಂಬಂದ್ ಮಿಕ್ಸ್ ಮಾಡಿರೋದಿದೆ ಗೊತ್ತಾ? ಮಂಜು ಸೂಪರ್ ಥಾಟ್ ಮಂಜು. ಇದಕ್ಕೆ ಯಾವ್ದು ಬೇಕಾದ್ರೂ MJ ಸ್ಟೈಲ್ ಅಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಬಿಟ್ಟು ಅದನ್ನ ತಗೊಂಬಂದು ಅದರಲ್ಲಿ ಎಸ್ಪೆಷಲಿ ಲಾಸ್ಟ್ ಒಂದು 30 ಸೆಕೆಂಡ್ಸ್ ಮತ್ತೆ ಅದನ್ನ ಫೋಕ್ ತರ ಮಿಕ್ಸ್ ಮಾಡಿದಿದೆಲ್ಲ ತುಂಬಾ ಚೆನ್ನಾಗಿತ್ತು ಮಂಜು. ಆ ಥಾಟ್ ಪ್ರೊಸೆಸ್ ಚೆನ್ನಾಗಿತ್ತು. ವೆರಿ ವೆಲ್ ಡನ್, ವೆರಿ ವೆಲ್ ಡನ್. ಅಂಡ್ ಉರ್ವಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ರಿ ನೀವು ಕೂಡ. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್. ಈಗ ನೆಕ್ಸ್ಟ್ ರಚ್ಚು ಟೀಚರ್ ಹತ್ರ ಕೇಳೋಣ. ನೀನೇ ಕೇಳು. ರಚ್ಚು ಟೀಚರ್ ಹೆಂಗಿತ್ತು ನನ್ನ ಪರ್ಫಾರ್ಮೆನ್ಸ್? ಅವನು ರಚ್ಚು ಟೀನ ರಟ್ಟು ಚೀಟರ್ ಅಂತ ಮಾಡಿದಾನೆ. ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್. ಹಾ, ರಚ್ಚು ಅಷ್ಟೇ. ರಚ್ಚು ಟೀಚರ್. ಇಲ್ಲ ಬರೀ ರಚ್ಚು ಅಂತ ಕರೆಯೋ. ರಚ್ಚು ರಚ್ಚು ಟೀಚರ್. ಹೌ ಕ್ಯೂಟ್. ಅವ್ನ್ ಪ್ರತಿ ಪರ್ಫಾರ್ಮೆನ್ಸ್ ನೋಡಿದಾಗೆಲ್ಲ ಸೈಕ್ ಮಾಡ್ತಾನೆ. ಏನಾದ್ರೂ ಹೊಸದಾಗಿ ಅವನನ್ನ ಪ್ರೆಸೆಂಟ್ ಮಾಡ್ತಾರೆ ವೇದಿಕೆ ಮೇಲೆ. ಲಾಸ್ಟ್ ಟೈಮ್ ಟೈರ್ ಒಳಗಡೆ ಬಂದೆ ಧ್ರುವ ಸರ್ಜಾರ್ ತರ. ಇವತ್ ನೋಡಿದ್ರೆ MJ ಆಗಿ ಬಂದಿದ್ಯಾ. ನಾನ್ ಕಾಯ್ದಿದ್ದೀನಿ ಕಣೋ. ಪ್ರತಿ ವಾರ ಫಸ್ಟ್ ನಾನ್ ಕೇಳೋದು ಪ್ರೀತಮ್ ಏನ್ ಮಾಡ್ತಿದ್ದಾನೆ, ಯಾವ ಸಾಂಗ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ. ಉರ್ವಿ, ನೀವು ತುಂಬಾ ಕ್ಯೂಟ್ ಆಗಿದ್ದೀರಾ. ಥ್ಯಾಂಕ್ ಯು. ಕ್ಯೂಟ್ ಆಗಿ ಚುಪ್ಪ. ಥ್ಯಾಂಕ್ ಯು ಟೀಚರ್. ಥ್ಯಾಂಕ್ ಯು. ಫ್ಲೈ ಕಿಸ್ ಕೊಡೋ. ನೀನೇ ಹೋಗಿದ್ದೋದೆ. ಓಯ್ ಸೋ ಕ್ಯೂಟ್ ಚಬ್ಬಿ. ಅಲ್ಲ, ಮುಂಗಾರ ಮಳೆ ಪ್ರೀತಮ್ ತರನೇ ಆಗ್ತೀಯ. ಈಗ ಡಾನ್ಸಿಂಗ್ ಮಹಾಗುರು ಹತ್ರ ಕೇಳೋಣ, ಶಿವಣ್ಣನ ಹತ್ರ. ಪ್ರೀತಮ್, ಐ ಲವ್ ಯು. ಅಯ್ಯೋ, ಐ ಲವ್ ಯು ಟು. ಥ್ಯಾಂಕ್ ಯು. ಸೂಪರ್. ನಮ್ DKDಗೆ ಒಂದು ಹಾನೆಸ್ಟ್ ಎನರ್ಜಿ ಅವನು. ನಿಜ ಅಣ್ಣ, ತುಂಬಾ ಹಾನೆಸ್ಟ್ ಎನರ್ಜಿ ಅವನು. ಅವನು ಇದ್ದಾಗೆಲ್ಲ ಮಜಾ ಇರುತ್ತೆ. ಒಂದ್ ಬ್ಲೆಸ್ಸಿಂಗ್ ಅಣ್ಣ. Yes, beautiful. ಎಸ್, ಐ ಲವ್ ಯು. ಐ ಲವ್ ಯು ಟು. ಯಾರು ನೋಡ್ತಿರೋದು ಗೊತ್ತಾ ನಿನ್ ಪರ್ಫಾರ್ಮೆನ್ಸ್? ಅವ್ರಲ್ಲಿ ಭೂಷಣ್ ಮಾಸ್ಟರ್ ಅಂತ ಕೂತಿದಾರ. ಅವ್ರು ಯಾರು ಗೊತ್ತೇನೋ? ಈ ಸಾಂಗ್ ಇದೆಯಲ್ಲ, ಹಲೋ ಮಿಸ್ಟರ್ ಪ್ರೀತಮ್, ಈ ಚುಟು ಚುಟು ಸಾಂಗ್ ಇದೆಯಲ್ಲ, ಅವರೇ ಚುಟು ಅವರೇ ಮಾಡಿರೋದಾ? ನೀನ್ ನೋಡಿದ್ಯಾ ಅವ್ರು? ಗೊತ್ತಾ ಅವ್ರು ಭೂಷಣ್ ಮಾಸ್ಟರು? ಗೊತ್ತು. ನಿಮ್ ಸಾಂಗ್ ನೋಡಿ ಮಾಸ್ಟರ್ ಅವರು ಇವತ್ತು MJ ಸ್ಟೈಲ್ ಅಲ್ಲಿ ಮಾಡಿದ್ದಾರೆ. ಹೆಂಗನ್ಸ್ತು ಮಾಸ್ಟರ್? ನಿನ್ಗೆ ಎಷ್ಟು ಏಜು? 7 ವರ್ಷ. 7 ವರ್ಷಕ್ಕೆ ನಾನು ಇಲ್ಲೊಂದು ಖರ್ಚೀಪ್ ಕಟ್ಕೊಂಡು ಗೊಣ್ಣೆ ಸುರಿಸ್ಕೊಂಡು ಓಡಾಡ್ತಾ ಇದ್ದೆ. ಸ್ಕೂಲ್ ಯೂನಿಫಾರ್ಮ್ ಪಿನ್ ಹಾಕಿ ಕಳಿಸ್ತಿದ್ರಲ್ಲ ಒರ್ಸ್ಕೊಳಕ್ಕೆ. ನಮ್ಗೆ ಅರ್ಥನೇ ಆಗಿಲ್ಲ. SLC ಎಲ್ಲ ಮುಗಿದ್ಮೇಲೆ ಅರ್ಥ ಆಗಿದ್ದು ಮೈಕಲ್ ಜಾಕ್ಸನ್ ಅಂತ ಒಬ್ರು ಇದ್ದಾರೆ, ಡ್ಯಾನ್ಸ್ ಅಂದ್ರೆ ಹಿಂಗಿರುತ್ತೆ ಅಂತ. ಈ ವಯಸ್ಸಿಗೆ ಈ ರೇಂಜಿಗೆ ಆಡ್ತಾನೆ. ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿತ್ತು. ನಾನಂತೂ ಬರೀ ಅವನ್ನೇ ನೋಡ್ತಾ ಇದ್ದೆ, ಬೇರೆ ಯಾರು ನೋಡಿಲ್ಲ ನಾನು. ಅವನು ಮ್ಯೂಸಿಕ್ನು ಬಾಯಲ್ಲಿ ಹೇಳ್ಕೊಂತ ಇದ್ದ, ಅಷ್ಟು ಎಂಜಾಯ್ ಮಾಡ್ತಿದ್ದೆ ಮ್ಯೂಸಿಕ್ ನಾನು. ಅಂಡ್ ಮಂಜು ಮಾಸ್ಟರ್ ಇನ್ನು ಚೆನ್ನಾಗಿ ಬೆಳಿಬೇಕು, ಸಿನಿಮಾಗೆ ಬರಬೇಕು ನೀವು. ತರುಣ್ ಸರ್ ಕಾರಣ ಇದಕ್ಕೆಲ್ಲ. ನಾನು ಇವತ್ತರೆಗೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೀನಿ ಅನ್ನಕ್ಕೆ ಅವ್ರು ಕೊಟ್ಟಿದ್ದೀವಿ ಅವಕಾಶ. ಚುಟ್ಟು ಸರಿಯಾಗಿ ನಾನು ಸದುಪಯೋಗ ಪಡಿಸ್ಕೊಂಡಿದ್ದೀನಿ ಅಂತ ನಾನು ನಂಬಿದ್ದೀನಿ. ಸೊ ಇನ್ನು ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಥ್ಯಾಂಕ್ ಯು ತರುಣ್ ಸರ್. ಅದೋ ಇಂಡಿಯನ್ ಮೈಕಲ್ ಜಾಕ್ಸನ್ಗೆ ನೀವು ಕೊರಿಯೋಗ್ರಾಫ್ ಮಾಡಿದವರು. ಮತ್ತೆ ಏನ್ ಅದಕ್ಕಿಂತ ಕರೆಕ್ಟ್. ಭೂಷಣ್ ಮಾಸ್ಟರ್, ನೀವು ಗೆದ್ದು ಹೋದಂತಹ ಸ್ಟೇಜ್, ಎಷ್ಟು ಚಿತ್ರಗಳನ್ನ ಕೊರಿಯೋಗ್ರಾಫ್ ಮಾಡಿ ಮತ್ತೆ ವಾಪಸ್ ಈ ಸ್ಟೇಜಿಗೆ ಬಂದು ಈ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಥ್ಯಾಂಕ್ ಯು ಮಾಸ್ಟರ್. ಆ್ಯಂಡ್ ಐ ವಾಂಟೆಡ್ ಟು ಆಸ್ಕ್, ನಿಮ್ಮ ಕರಿಯರಲ್ಲಿ DKD ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸ್ಟೇಜ್? DKD ಸೀಸನ್ 1 ಗೆದ್ದಾಗ ನಾನು ಇಷ್ಟು ಫೇಮಸ್ ಆಗಿರಲಿಲ್ಲ ಬಿಡಿ. ಇವಾಗಿನವ್ರಿಗೆ ತುಂಬ ಅವಕಾಶ ಇದೆ. ಆಮೇಲೆ ನನ್ನಂತೆ ಒಂದೇ ಒಂದು ಅವಕಾಶಕ್ಕೆ ವೆಯ್ಟ್ ಮಾಡ್ತಿದ್ದೆ, ತರುಣ್ ಸರ್ ಕಡೆಯಿಂದ ಸಿಕ್ತು. ಅದೇ ರೀತಿ ಇಲ್ಲಿರೋ ಕೊರಿಯೋಗ್ರಾಫರ್ಗೂ ಒಂದೊಂದು ಚಾನ್ಸ್ ಕೊಡಿ ಬಸ್.
ಎಲ್ರಿಗೂ ಒಂದೇ ಒಂದು ಅವಕಾಶ ಬೇಕಷ್ಟೇ. ಮೊನ್ನೆ ರೀಸೆಂಟ್ ಸಿನಿಮಾದಲ್ಲಿ ಅರುಣ್ ಅವ್ರು ಕೊಟ್ಟಿದ್ರಿ, ಅವನೇನೋ ಪ್ರೂವ್ ಮಾಡ್ತಾನೆ, ಇನ್ನೊಬ್ಬನು ಕೊಡ್ತಾರೆ, ಅವನೇನೋ ಪ್ರೂವ್ ಮಾಡ್ತಾನೆ. ಆ ಥರ ಅವಕಾಶ ಎಲ್ಲರಿಗೂ ಕೊಡಿ ಅಂತ ಕೇಳ್ತೀನಿ. ಇದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಎನಿವನ್ ಹ್ಯಾಸ್ ಸೆಡ್. ತನಗೆ ಸಿಕ್ಕಂತ ಅವಕಾಶದ ದಾರಿ ಹೇಗಿತ್ತು ಅನ್ನೋದು ನೆನ್ಪಿಟ್ಕೊಂಡು ಅಂತಹ ಅವಕಾಶನ ಎಲ್ರಿಗೂ ಕೊಡಿ ಅಂತ ರಿಕ್ವೆಸ್ಟ್ ಮಾಡೋದಿದೆಯಲ್ಲ. ತರುಣ್ ಸರ್, ಎಷ್ಟು ಜನ ಇದನ್ನು ಹೇಳ್ತಾರೆ? ನಾವೇನೋ ಅವಕಾಶ ಕೊಟ್ವಿ ಅಂದ ತಕ್ಷಣ ನಾವೇನು ಗ್ರೇಟ್ ಆಗಿಲ್ಲ. ನಮಗೂ ರಿಕ್ವೈರ್ಮೆಂಟ್ ಇದೆ, ನಮಗೂ ಟ್ಯಾಲೆಂಟ್ಸ್ಗಳ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಆ ಥರ ಟ್ಯಾಲೆಂಟ್ಗಳು ಹುಡುಕ್ತಾ ಇರ್ತೀವಿ. ರೈಟ್ ಆಪರ್ಚುನಿಟಿನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇವತ್ತು ಇವ್ನು ಇಲ್ಲಿಂದ ಚುಟು ಅವತ್ತು ಕನ್ನಡಕ್ಕೆ ಫಸ್ಟ್ 100 ಮಿಲಿಯನ್ ಸಾಂಗ್ ಆಯಿತು. ಅಲ್ಲಿಂದ ಇವತ್ತಿನವರೆಗೂ ಅವ್ನು ಮಾಡಿದಂಥ ಎಷ್ಟೋ ಸಾಂಗ್ಸ್ ಆ ಥರ ದೊಡ್ಡ ದೊಡ್ಡ ಹಿಟ್ಟು. ಕಾಂತಾರ 2 ತನಕ, ಮೊನ್ನೇನು ಕಾಂತಾರ 2ಗೆ ಬಿಗ್ಗೆಸ್ಟ್ ಹಿಟ್ ಸಾಂಗ್ ಯಾರ್ದು ಇವನೇ ಕೊರಿಯೋಗ್ರಫಿ ಮಾಡಿದ್ದಾನೆ. ಹಿಂದಿ ಧನುಷ್ ಫಿಲಮ್ಗೆ ಕೊರಿಯೋಗ್ರಫಿ ಮಾಡೋದು. ಸೊ ಆ ಒಂದು ಅವಕಾಶನ ಹೆಂಗೆ ಯುಟಿಲೈಸ್ ಮಾಡ್ಕೋತೀರಾ ನೀವು ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಯಾರು ಅವಕಾಶ ಕೊಟ್ಟಿದ್ದಕ್ಕೆ ನಾನೊಂದೇನೋ ಮುಂದೆ ಬಂದಿದ್ದೀನಿ ಇಲ್ಲಿ. ಸೊ ಹಂಗೆ ನನಗೆ ಯಾವಾಗ ಸಿಗುತ್ತೆ ಅವಕಾಶ ನಾನು ಖಂಡಿತವಾಗ್ಲೂ ಅದು ಕೊಡ್ತೀನಿ. ಈ ತರದೊಂದು ಮನೋಭಾವ ಇದೆ ಗೊತ್ತಾ, ಇದು ತುಂಬಾ ಕಮ್ಮಿ ಎಲ್ಲರಲ್ಲಿ ಇರೋದು. ಬಟ್ ಐ ಆಮ್ ವೆರಿ ಪ್ರೌಡ್ ಟು ಸೇ ಈ ತರದ ಮೈಂಡ್ ಸೆಟ್ ಕನ್ನಡದಲ್ಲಿ ಎಲ್ಲಾ ಡ್ಯಾನ್ಸ್ ಮಾಸ್ಟರ್ಸ್ಗೂ ಇದೆ. ದೇ ಆರ್ ಆಲ್ ಸಚ್ ಬ್ಯೂಟಿಫುಲ್ ಫ್ರೆಂಡ್ಸ್. ಎಲ್ಲ ನಾನು ನೋಡಿದ್ದೀನಿ, ಅಷ್ಟು ಖುಷಿಯಾಗಿರ್ತಾರೆ. ಒಬ್ರು ವರ್ಕ್ ಇನ್ನೊಬ್ರು ಅಪ್ರಿಷಿಯೇಟ್ ಮಾಡ್ಕೊಂಡು ಅವ್ರು ಯಾರ ಮಧ್ಯದಲ್ಲಿ ಈಗ ಹೋಲ್ದಾರ ಮಾತ್ರ ನಾನು ಕನ್ನಡ ಚಿತ್ರರಂಗದ ಎಲ್ಲ ಡ್ಯಾನ್ಸರ್ಸ್, ನೃತ್ಯ ನಿರ್ದೇಶಕರು ನೋಡಿದ್ದೀನಿ. ಸೊ ಅದೊಂದು ಬಹಳ ಖುಷಿ ಇದೆ ನನಗೆ. ಆಹಾ, ಎಷ್ಟೋ ಪ್ರತಿಭೆಗಳಿಗೆ ಮೊದಲ ಅವಕಾಶ ಕೊಟ್ಟವರು ನೀವು. ಸೊ ಈ ವೇದಿಕೆಯಿಂದ ನಿಮಗೆ ನಾವು ಆಕ್ಚುಲಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಭೂಷಣ್ ಹೇಳಿದ ಕರೆಕ್ಟ್, ಎಲ್ಲರೂ ಒಂದೇ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಸೊ ಆ ಒಂದು ಅವಕಾಶವನ್ನ ಕೊಡೋರೊಬ್ರು ಬೇಕಾಗುತ್ತೆ, ಅದನ್ನ ನೀವು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ತರುಣ್ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್.